ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಷ್ಮಿ ಎಜುಕೇಷನ್ ಬ್ಲಾಗ್ ಚಾನಲ್. ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಇರುವುದರಿಂದ ನಾನು ಕಡಲೆಬೇಳೆ ಹೋಳಿಗೆಯನ್ನು ಮಾಡ್ತಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ kg ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು. ನಾನಿಲ್ಲಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ 3 ಕಪ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಸ್ವಲ್ಪ ಕಟ್ಟಿನ ಸಾರು ಮಾಡೋದ್ರಿಂದ ಕಟ್ಟು ಬೇಕಾಗುತ್ತೆ. ನಮ್ಮ ಕಡೆಗೆ ಇದು ಬೇಳೆ ಬಸಿದ ನೀರಿಗೆ ನಾವು ಕಟ್ಟು ಅಂತ ಹೇಳ್ತೀವಿ. ಗುಲ್ಬರ್ಗ ಸೈಡು ನಮ್ಮ ಸೈಡ್ ಕಟ್ಟು ಅಂತ ಅಂತಾರೆ. ಅದಕ್ಕೆ ಕಟ್ಟಿನ ಸಾಂಬಾರು ಮಾಡೋದಕ್ಕೆ ನನಗೆ ನೀರು ಬೆಸ್ಕೊಂಡಾಗ ನೀರು ಬೇಕಾಗುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ನೀರು ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಸೈಡಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೀರನ್ನು ಹಾಕಿ ಹೋಳಿಗೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕಂದರೆ ಚಪಾತಿಗೆ ನಾವು ಗಟ್ಟಿ ನಾದ್ಕೋತೀವಿ. ಇದಕ್ಕೆ ಹೋಳಿಗೆಗೆ ಸ್ವಲ್ಪ ಇನ್ನೂ ಗಟ್ಟಿ ಇರಬಾರ್ದು, ಸ್ವಲ್ಪ ತಿಳುವಾಗಿ ಅಷ್ಟೇ ಮೃದು ಅಳಸಾಗಿ ಇರಬೇಕು ಹಿಟ್ಟು. ನಾನಿಲ್ಲಿ ಅದನ್ನು ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಕಲಿಸ್ಕೊಂಡಿದ್ದೀನಿ. ಅದನ್ನು ಮುಚ್ಚಿ 1 ಗಂಟೆವರೆಗೆ ನೆನೆಯೋದಕ್ಕೆ ಇಡುತ್ತೀನಿ. ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ, ಬೇಳೆ ಎಲ್ಲ ಬೆಂದಿದೆ, ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇವಾಗ ಅದನ್ನು ನಾನು ಸೋಸ್ಕೊತಾ ಇದ್ದೀನಿ. ಈಗ ಬೇಳೆ ಸೋಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೇಳೆನ ಎಷ್ಟು ಮೆತ್ತಗೆ ಕುದ್ದಿದೆ. ಇಷ್ಟು ಮೆತ್ತಗಾದರೆ ಹೂರಣ ಚೆನ್ನಾಗಾಗುತ್ತೆ. ಇವಾಗ ಬೆಲ್ಲ ಕಲಿಸ್ಕೊಂಡು ಇದನ್ನು ರುಬ್ಕೋಬೇಕು. ಇಷ್ಟ ಆದರೆ ಸಾಕು. ಇಲ್ಲಿ ನೋಡಿ, ಇದನ್ನೇ ನಾವು ಕಟ್ಟು ಅಂತೀವಿ. ಕಟ್ಟಿನ ಸಾಂಬಾರು. ಏನಾದರೂ ನೀವು ಕಟ್ಟಿನ ಸಾಂಬಾರು ಮಾಡೋ ರೆಸಿಪಿ ಬೇಕಾ ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ನಾನು ಇದನ್ನು ಕಟ್ಟಿನ ಸಾಂಬಾರು ಮಾಡ್ತೀನಿ. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನೀರು ಈ ಥರ ಅದಕ್ಕೆ ನೀರು ಹೆಚ್ಚಾಗಿ ಇಟ್ಟಿದ್ದು. ಇವಾಗ ನೋಡಿ 1 ಗಂಟೆ ಇದು ಹಿಟ್ಟು ನೆನೆದಿದೆ. ಹಾಗೆ ನಾನು ಹೂರಣನೂ ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಹೋಳಿಗೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಆಯಿಲ್ ಪ್ಯಾಕೆಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಾದರೂ ಬಟರ್ ಪೇಪರ್ ಮೇಲೆ ಮಾಡ್ಕೋಬೋದು. ನಾನಿಲ್ಲಿ ಆಯಿಲ್ ಪೇಪರ್ನ ಕಟ್ ಮಾಡಿ ತೊಗೊಂಡು ಅದ್ರ ಮೇಲೆ ಹೋಳಿಗೆ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ. ಹೂರಣನ ತುಂಬ್ಕೋತಾ ಇದ್ದೀನಿ. ಹೋಳಿಗೆ ಮಾಡುತ್ತೀನಿ. ನೀವು ಮಾಡ್ಬೋದು ಫ್ರೆಂಡ್ಸ್. ತುಂಬ ಸುಲಭವಾಗಿರುತ್ತೆ. ಏನು ಅಂಥದ್ದು ಕಠಿಣ ಏನು ಅನಿಸಲ್ಲ. ಹೋಳಿಗೆ ಸುಲಭವಾಗಿ ಮಾಡ್ಬೋದು. ಯಾರೆಲ್ಲ ಹೋಳಿಗೆ ಮಾಡೋದಕ್ಕೆ ಕಷ್ಟ ಅಂತೀರಿ, ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಮಾಡ್ಬೋದು. ನಾನಿಲ್ಲಿ ಆಯಿಲನ್ನ ಹಾಕ್ಕೊಂಡು ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಣಿಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ ಇವಾಗ ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ತೆಳಬೇಕು ನಿಮಗೆ ನೋಡ್ಕೊಂಡು ಲಟ್ಟಿಸ್ಕೋಬೇಕು. ನಾನಿಲ್ಲ ಅಷ್ಟೇ ಮೀಡಿಯಮ್, ಅಷ್ಟು ಚಿಕ್ಕದು ಅಲ್ಲ ಅಷ್ಟು ದೊಡ್ಡದು ಅಲ್ಲ, ಮೀಡಿಯಮ್ ಸೈಜನ್ನು ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಇನ್ನೂ ಹೋಳಿಗೆ ಮಾಡೋದಕ್ಕೆ ಬರಲ್ಲ ಅಂದರೆ ಚಿಕ್ಕದಾಗೆ ಮಾಡ್ಕೋಬೋದು. ದೊಡ್ಡದಾಗೆ ಮಾಡ್ಕೋಬೇಕಂತೇನಿಲ್ಲ ಫ್ರೆಂಡ್ಸ್. ಅಷ್ಟೇ ಸಣ್ಣವಾಗಿ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಿಮಗೆ ಅಷ್ಟು ಸುಲಭನಾ ಅಂತ ಅನಿಸ್ಬಿಡುತ್ತೆ ಮಾಡಿದ್ಮೇಲೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ನೋಡಿ ಈ ಸೈಜಿಗೆ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ಸೈಡಿಗೆ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಇದಾಗಬಾರ್ದಲ್ವ, ಅದಕ್ಕೆ ಸೈಡಿಗೆ ಚೆನ್ನಾಗಿ ಕೈಯಿಂದ ಮಾಡ್ಕೊಂಡು ಈ ಸೈಜಿಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಹಂಚಿಟ್ಟಿದ್ದೆ, ಅದನ್ನು ಕಾಯ್ದಿದೆ. ಇವಾಗ ಇದನ್ನು ಹೋಳಿಗೆನ ತೊಗೊಂಡು ನಾನು ಹಂಚಿಗೆ ಮೇಲೆ ಹಾಕೋತಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಅದನ್ನು ತಿರುವು ಹಾಕೋತಾ ಇದ್ದೀನಿ. ಉಬ್ಬಿ ಬರ್ತಾ ಇದೆ. ಎಷ್ಟು ಮೃದು. ನಾನು ಗೋಧಿ ಹಿಟ್ಟು ಮೈದಾ ಎರಡು ಮಿಕ್ಸ್ ಮಾಡೋದ್ರಿಂದ ಹೋಳಿಗೆ ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ನೀವು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಬೋದು. ಇಲ್ಲ ನಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ಇಲ್ಲ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ನೀವು ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. 1 ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ ಗೋಧಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಮೆತ್ತಗೆ ಹೋಳಿಗೆ ಬಂದಿದೆ ಅಂತ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋ ನಿಮಗೆ ಬರುತ್ತೆ. ಇವಾಗ ನಾನು ಹೋಳಿಗೆನ ತಗೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ
ಇನ್ನೊಂದನ್ನು ಮಾಡ್ಕೊತಿದ್ದೀನಿ ನಾನು. ಇಲ್ಲಿ ಸೈಡಿಗೆ ಇನ್ನೊಂದನ್ನು ಹಾಗೆ ನಾನು ತೀಡ್ಕೊಂಡಿದ್ದೆ. ಹಾಗೆ ಅದು ಹೋಳಿಗೆ ಬೇಯೋದ್ರಾಗೆ ತೀಡ್ಕೊಂಡಿದ್ದೆ. ಈಗ ಅದನ್ನು ಹಾಕೋತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಎತ್ತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ತಿದ್ದೀನಿ ಫ್ರೆಂಡ್ಸ್. ಹೋಳಿಗೆ ಮಾಡೋಕೆ ಯಾರಿಗೆಲ್ಲ ಕಷ್ಟ ಅಂತೀರ ನೋಡ್ಬೋದು, ಅಷ್ಟೊಂದು ಕಷ್ಟನೇ ಇಲ್ಲ, ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಬರಲ್ಲ ಅಂದ್ರೆ ಮೊದಲಿಗೆ ಸಣ್ಣದು ಮಾಡ್ಕೋಬೋದು, ಆಮೇಲೆ ನಿಮಗೆ ಬಂದಮೇಲೆ ದೊಡ್ಡ ಹೋಳಿಗೆ ಮಾಡ್ತೀರ ನೋಡಿ. ಇವಾಗ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಅದನ್ನು ತಿರುವು ಹಾಕೋತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನಿವತ್ತು ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆಗೆ ಈ ಕಡಲೆಬೇಳೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ, ಸ್ಪೆಷಲಾಗಿ ಇರಲಿ ಅಂತ. ನೋಡಿ ಇದನ್ನು ನಾನು ತಗೊಂಡಿದ್ದೀನಿ. ಇವಾಗ ಇಷ್ಟೆಲ್ಲ ಹೋಳಿಗೆ ನಾನು ಮಾಡಿದ್ದೀನಿ. ನಾನಿಲ್ಲಿ ಕಟ್ಟಿನ ಸಾರು ಮಾಡ್ಕೊಂಡಿದ್ದೆ, ಅನ್ನ ಅದ್ರ ಜೊತೆ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ.